ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ಇವತ್ತು. ಫಸ್ಟ್ಲಿ ಥ್ಯಾಂಕ್ ಯು ಕಿರಣ್ ಸರ್ ಈ ಒಂದು ಆಪರ್ಚುನಿಟಿಗೆ. ಅಂಡ್ ಜಾಗೃಷ್ಣ ಸರ್ ನಮಸ್ತೆ. ತುಂಬಾ ಖುಷಿ ಆಗ್ತದೆ ನೀವು ಬಂದಿರೋದು. ಸ್ಪೆಷಲ್ ಡೇ ನಮ್ಮೆಲ್ಲರಿಗೂ. ಅಂಡ್ ನಿಮ್ಮ ಪ್ರೆಸೆನ್ಸ್ ಇನ್ನೂ ಸ್ಪೆಷಲ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ, ಅವ್ರು ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಬರ್ದಿದ್ದಾರೆ ಅಂತ. ಅಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬಾ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ ಆದ್ರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ ನ ಫಿಕ್ಸ್ ಮಾಡೋದು ತುಂಬಾ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಅಂಡ್ ಫಸ್ಟ್ ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಅಂಡ್ ಈ ಮೂಮೆಂಟ್ ನಾನು ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸು ನನಗೆ ಹೀರೋ ಆಗ್ಬೇಕಂತ ಅನ್ಕೊಂಡ್ ಬೆಳೆದಿದ್ದು, ಕನ್ಸ್ ಕಟ್ಕೊಂಡು. ಬಟ್ ಕನ್ಸ್ ಕಾಣೋದು ಈಸಿ, ಅದನ್ನ ಮನ್ಸ್ ಮಾಡ್ಕೊಳ್ಳೋ ಆ ಜರ್ನಿ ತುಂಬಾ ಚಾಲೆಂಜಿಂಗ್. ಆ ಎಲ್ಲಾ ಚಾಲೆಂಜಸ್ ನ ಮೀರಿ ನಾನು ಹೀರೋ ಆಗಿ ಆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಬೆಂಗು, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ಅದು ರಿಲೀಸ್ ಆಗೋಕ್ಕೂ ಮೊದಲೇ ಇನ್ನೆರಡು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದೀನಿ, ಅದ್ರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಅಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟ್ಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ ನಾನೊಂದು ಔಟ್ಸೈಡರ್ ಅಂತ ಕರೀತೀನಿ. ಅಂದ್ರೆ ಯಾವ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಬರೀ ಟ್ಯಾಲೆಂಟ್ ಅನ್ನು ನಂಬ್ಕೊಂಡು ಬಂದಿರೋದು. ಸೊ ನಮ್ಮಂತ ಕ್ಯಾಟಗರಿ ಆಫ್ ಆಕ್ಟರ್ಸ್ಗೆ ಈ ತರ ಆಪರ್ಚುನಿಟಿ ಸಿಗೋದು ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೇಕು. ಜೊತೆಗೆ ಅದೃಷ್ಟ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹಿಂಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಅಂಡ್ ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನು ಅರ್ಧ ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದಾರೆ ಅಂತ ಕಾರಣಕ್ಕೆ ಅಲ್ಲಿ ಹೋಗ್ತಿಲ್ಲ. ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಅಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಜಿ ಕಾಲಕ್ಕೆ ಸೂಟ್ ಆಗುವಂತ ಕತೆ ಇದು. ಸೊ ಈಗ ಹೆಚ್ಚೆ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ನಮ್ ಸಿನಿಮಾ ನೋಡಿದ್ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಯೋರ್ ಅಂಡ್ ಮೇಕ್ ದಿಸ್ ಡೇ ಮೋರ್ ಸ್ಪೆಷಲ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಥ್ಯಾಂಕ್ ಯು. ಚೆಕ್ ಮಾಡಿದೆ ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮ್ಗೆ ಆಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟ್? ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. ಬ್ಯಾಡ್ ನ್ಯೂಸ್ ಯು ವಾಂಟ್ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಹೇಳಿದ್ರು ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್ okay sorry I'm used to it sorry. So the good news is the moment is finally here. All the energy we've been putting out, hard work ಏನ್ ಮಾಡ್ತಾ ಇದ್ವಿ, it is finally here. ಟು ಟೆಲ್ ಮಿ, ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಅಂಡ್ ಆಕ್ಟರ್ ಆಫ್ ಇಂಡಿಯಾಸ್ ಫಸ್ಟ್ ಎವರ್ ಯೂನಿವರ್ಸಿಟಿ ಬ್ಯಾಕ್ ಸ್ಟೂಡೆಂಟ್ ಮೇಡ್ ಫೀಚರ್ ಲೆಂತ್ ಫಿಲ್ಮ್ ಮಿಸ್ಸಿಂಗ್ ಇನ್ ದ ಕೇವ್ಸ್ ಅಂತ. ಡ್ಯೂ ಟು ಬ್ಯಾಡ್ PR ಅಂಡ್ ಮಾರ್ಕೆಟಿಂಗ್ ಅದು ಅಷ್ಟೊಂದು ರೀಚ್ ಆಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ರೈಟಿಂಗ್ ಮೈ ಸೆಕೆಂಡ್ ಸ್ಕ್ರಿಪ್ಟ್. ಯಾಕೆ ವಿ ವರ್ ರಿಸರ್ಚಿಂಗ್ ಆನ್ ದ ಸೇಮ್ ಥಿಂಗ್, ಮೀ ಅಂಡ್ ಕಿರಣ್, ಬಟ್ ಪ್ಯಾರಲಿ ವಿ ಡಿಡ್ ನೋ ಈಚ್ ಅದರ್ ಅಬೌಟ್ ದ ಡೇಟಿಂಗ್ ಮಾರ್ಕೆಟ್. ನಮ್ಮ ಹುಡುಗರಿಗೆ ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ, ಹುಡುಗಿನ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡೋದ್ರಲ್ಲಾಗಲಿ, ವೈ ಇಸ್ ಡೇಟಿಂಗ್ ವರ್ಲ್ಡ್ ಟೋಟಲಿ ಒನ್ ಸೈಡೆಡ್. ಆಮೇಲೆ ಈ ವಿಡಿಯೋ ಅಲ್ಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗ್, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು, ವೈ ಡೂ ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ and he told me about spoiler ಕೊಟ್ಬಿಡ್ತಿದೆ. But the thing is, he told me about the character. Apparently the character that I was writing and the character that he offered me was one and the same thing, and I was like super excited. ನಾನು ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವ್ರು ಕೇಳಿದೇನಂದ್ರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರ್ ಅಂತ? ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್. ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಇಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, it is very specific and it has come out so natural. And I'm telling you, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನ ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ರೈಟರ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ಡ್ ಅಂಡ್ ಬ್ಲೋನ್ ಅವೇ. ಅದಾದ್ಮೇಲೆ ಈಸ್ ಆಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸ್ ಅವ್ರು ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಯು ಸೋ ಕೈಂಡ್ ಅಂಡ್ ಜನರಸ್. ನಾನು ಅವ್ರಿಗೆ ಈ ತರ ಇದೆ ಸ್ಕ್ರಿಪ್ಟ್ ಅಲ್ಲಿ, ಇನ್ನೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ drafts after drafts continuous 6 months ಇಂದ ಒಂದು 50 drafts ನ ಎಡಿಟ್ ಮಾಡಿ the script has now reached at its peak stage. The concept ಆಗಿರ್ಬೋದು, ಏನೇ ಆಗಿರ್ಬೋದು, it has come out really good. At last I want to thank Kiran sir for this opportunity. Kiran sir, please ವೇದಿಕೆ ಮೇಲೆ ಬಂದ್ಬಿಡಿ ನೀವು. No worries, just come. Please ಅವ್ರ ಜೊತೆಗೆ ಇಟ್ಬಿಡಿ, ತೊಂದರೆ ಇಲ್ಲ. ಬನ್ನಿ. Kiran sir, thank you so much. I'm really grateful for this opportunity. And at last, I want to thank my parents
And at the same time, I want to thank PS University, Kannada PSU, PS Theatre Association for everything. And Nimbuela, thank you so much. I have come from Australia to be a part of this amazing film. I have learnt a little Kannada for you guys today, so if I make mistakes, forgive me, but this is all I know, okay? Ilarigu namaskara. Nanu ಸ್ವಲ್ಪ Kannada ಕಲಿತಿದ್ದೀನಿ. Nanu Australia ಇಂದ ಬಂದಿದ್ದೀನಿ. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film. And I think I just want to say thank you for inviting me into your country. It has been an amazing experience. Words truly can't describe how great it has been to be here and experience your culture and your kindness. And I think that will also be shown in the film as you guys come to Australia and we film in Australia. I think what we're making here is going to make history, and I think it's going to be very special, and I'm very grateful for Kieran for making me a part of this project. It truly means the world. I can actually hear my own heartbeat because I'm nervous. But yeah, thank you for being here. Namellar jothe. I'm very, very happy to be here. Thank you so much, Kiran sir, for the opportunity. And I'm very excited, Ashte, to play this role, and I'm looking forward to it. Thank you. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣ KS ಅಂತ, ತೀರ್ಥಹಳ್ಳಿಯವರು, ಶಿವಮೊಗ್ಗದವರು. ಬಂದಿರುವಂತಹ ಎಲ್ರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಸರ್ ಹ್ಯಾವಿಂಗ್ ಆನ್ ಸ್ಟೇಜ್. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿದ್ರು, ಸೊ ದಟ್ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ, ಸೊ ನಿನ್ನ ಪ್ರೊಫೈಲ್ ನೋಡಿದಾಗ ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಏನು ಹೇಳಬೇಕು ಗೊತ್ತಾಗಲ್ಲ. ಸರ್ ಲೆಟ್ಸ್ ಕನೆಕ್ಟ್, ಮಾತಾಡೋಣ, ವಾಟ್ಸಪ್ ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ಕಾಲ್ ಮೆಟ್ ಆಲ್ಮೋಸ್ಟ್ 3 hours, 2.5 hours. ಅಪ್ಪ ನನಗಂತೂ ಗೊತ್ತೇ ಆಗಿಲ್ಲ 3 hours ಹೆಂಗ್ ಹೋಯ್ತು ಅಂತ. ಬಟ್ ಅದರಲ್ಲಿ ಕತೆ ಏನು ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಕತೆಗಳನ್ನ ಹೇಳಿದ್ರು ನನಗೆ. ಸೊ ಈ ಥರ ಬಂದಿದೆ ಕ್ಯಾರೆಕ್ಟರ್. ಅದಾದ್ಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗ್ ಎಲ್ಲರೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರೆ ಸರ್, ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜೆನ್ಸಿ ಅಂತ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. Yeah, I'm just looking forward to it. Thanks a lot for this opportunity, sir.